ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಮುದ್ದೇನಹಳ್ಳಿ ಪಾಳ್ಯದಲ್ಲಿ ಯುವತಿಯೋರ್ವಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ನೀರು ಕುಡಿಸಿ ಹೌದು ವೀಕ್ಷಕರೇ, ಈ ಫೋಟೋ ನೋಡ್ತಿದ್ರೆ ಎಂತವರಿಗೂ ಕರುಳು ಚುರುಕ್ ಅನ್ನದೇ ಇರೋದಿಲ್ಲ. ಬಾಳಿ ಬದುಕಬೇಕಿದ್ದ ಈ ಯುವತಿ ಚಿಕ್ಕ ವಯಸ್ಸಿನಲ್ಲಿಯೇ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಈ ಫೋಟೋದಲ್ಲಿ ಕಾಣುತ್ತಿರುವ ಯುವತಿಯ ಹೆಸರೇ ಕಲಾವತಿ. ಇನ್ನು ಕೇವಲ 28 ವರ್ಷ ವಯಸ್ಸು. ನೂರಾರು ಕನಸುಗಳನ್ನ ಕಟ್ಟಿಕೊಂಡು ನರಸಿಂಹಮೂರ್ತಿ ಎಂಬ ವ್ಯಕ್ತಿಯನ್ನ ಮದುವೆಯಾಗಿರುತ್ತಾಳೆ. ಮದುವೆಯಾಗಿ ಇನ್ನು ಕೇವಲ 1.5 ವರ್ಷವಾಗಿತ್ತು ಅಷ್ಟೇ. ಅಷ್ಟರಲ್ಲಾಗಲೇ ಈಕೆ ಇಹಲೋಕ ತ್ಯಜಿಸಿದ್ದಾಳೆ. ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಟ್ಟು ನಮ್ಮ ಮಗಳಿಗೆ ಈ ಪರಿಸ್ಥಿತಿ ಬಂತಲ್ಲ ಎಂದು ಹೆತ್ತವರು ಗೋಳಿಡುತ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಯ ಬಳಿ ಒಂದು ಕಡೆ ಕಲಾವತಿ ಸಾವಿನ ಸತ್ಯವನ್ನ ಅರಗಿಸಿಕೊಳ್ಳಲು ಸಾಧ್ಯವಾಗದೆ ಪೋಷಕರು ನಿತ್ರಾಣರಾಗಿದ್ದಾರೆ. ಇನ್ನು ಕೆಲವರು ಕಣ್ಣೀರಿನ ಕೋಡಿಯನ್ನೇ ಹರಿಸಿದ್ದಾರೆ. ಈ ಹಿಂದೆ ಕಲಾವತಿ ತನಗಾಗುತ್ತಿದ್ದ ಹಿಂಸೆಯ ಕುರಿತಾಗಿ ಫೆಬ್ರವರಿ 26ರಂದು 112ಗೆ ಕರೆ ಮಾಡಿ ದೂರು ದಾಖಲಿಸಿದ್ದಳು ಎಂದು ಆಕೆಯ ಪೋಷಕರು ಹೇಳಿದ್ದಾರೆ. ಅದೇ ಸರ್, ಇವರು ಏನು ವಧೆ ಕೊಟ್ಟು ಎಲ್ಲ ಇದು ಮಾಡಿದ್ರಂತೆ ಬುಧವಾರ ದಿನ ಸಂಜೆ. ಅದನ್ನ ನಮ್ಗೆ ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ ಅವರು, ಯಾಕೆಂದ್ರೆ ಅಪ್ಪ ಜೊತೆ ಇರೋದು ದುಃಖದಲ್ಲಿ ನಾವಿದ್ದು ಹೇಳಿರಲಿಲ್ಲ. ಆಮೇಲೆ ಏನೋ ಒಡವೆ ಏನೋ ಆಡ ಇಕ್ಕಿದ್ರಂತೆ ಅವರು, ಕೊಲ್ಚೇನು ಇದನ್ನೆಲ್ಲ ಯಾರೋ ಇಕ್ಕಿದ್ರಂತೆ, ನಾವು ಕೊಟ್ಟಿದ್ವಲ್ಲ ನಿಮ್ಮ ತಂಗಿವು ಅವನ್ನ ಇಕ್ಕಿದ್ರಂತೆ, ಏನೋ ಸಮಸ್ಯೆ ಇದೆ ಅಂತ. ನನ್ನವೆಲ್ಲ ಯಾಕೆ ಇಕ್ಕಿದೆ, ಬಿಡಿಸ್ಕೊಂಬಂದು ಕೊಡೋಗು, ಇನ್ನವಿಲ್ವ ಇಕ್ಕ ಅಂತೇಳಿ ಏನೋ ಅದೊಂದು ಮಾತು ಬಂತು ನನಗೆ. ಅವಾಗ ಅದಕ್ಕೆ ಬಿಡಿಸ್ಕೊಂಬರೋಣ ತುಳುಕೆರೆ ಬಂದಿದ್ದಾಗ ಇದು ಅವತ್ತೆಲ್ಲ ಹೊಡೆದಿದ್ರಾ ಅಥವಾ ತಲೆಗೇಟಾಗಿತ್ತಾ ಬಿದ್ರಂತೆ ಅಂತ ಹೇಳಿದ್ರು. ಬುಧವಾರ ನೈಟೇ ಹೊಡೆದವ್ರು ಅದೇ, ಅದಕ್ಕೆ ಧ್ಯಾನ ತಪ್ಪಿ ಅಲ್ಲಿ ಕುಸ್ತವ್ರೆ. ಕುಸ್ತಿ ಎಲ್ಲ ಇದಾಗಿ ತುರುವೇಕೆರೆ ಕರ್ಕೊಂಡು ಹೋದ್ವಿ. ಅಲ್ಲಿ ಆಗಲ್ಲ ಅಂತೇಳಿ ತುಮಕೂರಿಗೆ ಕಳ್ಸಿದ್ವಿ. ತುಮಕೂರಿಗೆ ಹೋದ್ವಿ, ಹೆಡ್ ಸ್ಕ್ಯಾನಿಂಗ್ ಮಾಡ್ರಿ ಅಂತೇಳಿ ಹೆಡ್ ಸ್ಕ್ಯಾನಿಂಗ್ ಬರ್ತಾರೆ, ತಲೆ ಹೊಡೆದವ್ರೆ. ಆಮೇಲೆ ಅಲ್ಲಿ ಏಟ್ ಬಿದ್ದೈತೆ ತಲೆಗೆ ಅಂತೇಳಿ ನಿಮ್ಮನ್ಸಿಗೆ ಕಳ್ಸಿದ್ರು. ನಿಮ್ಮನ್ಸಿಗೆ ಹೋದ್ಮೇಲೆ ಅಲ್ಲಿ ಡಾಕ್ಟರ್ ಇರಲಿಲ್ಲ. ಆಮೇಲೆ ಅಲ್ಲಿ ಇದ್ದಿದ್ದು ನರ್ಸ್ಗಳೆಲ್ಲ ಏನಂದ್ರು, ಇಮಿಡಿಯೇಟ್ಲಿ ಸುಸ್ತಾಗಿದೆ, ಡ್ರಾಪ್ಸ್ ಹಾಕ್ಸ್ಬೇಕು. ಹೊಸನು ಕೊಟ್ಟು ಒಡವೆನೂ ಕೊಟ್ಟು ಎಲ್ಲ ಕೊಟ್ಟಿದ್ದೀರಾ? ಇನ್ನೂ ಅಲ್ಲೇ ಈ ಊಟರೆ ಅವರೇ ಎಲ್ಲ 4 ಜನ ಸೇರ್ಕೊಂಡು ಸಾಯಿಸೋರು ಅಂತೀರಾ? 4 ಜನ ಅಂತಂದ್ರೆ ಅವರು ನರಸಿಂಹಮೂರ್ತಿ, ಅವ್ರ ಅಕ್ಕ ರೂಪಶ್ರೀ, ಅಕ್ಕಂದ್ರು, ಅವ್ರ ಅಕ್ಕನ ಗಂಡಂದ್ರು, ಅವ್ರ ಅತ್ತೆ ಮಾವ ಅಷ್ಟೇ ಸರ್. ಅವ್ರ ಮನೆ ಫ್ಯಾಮಿಲಿಯವರು ಹಿಡ್ಕೊಂಡು ಹೊಡೆದಿರೋದು ಅವ್ರು ಇನ್ಯಾರು ಬೇರೆ ಯಾರು ಅವ್ರಿಗೆ ಹಿಂಸೆ ಕೊಡಕ್ ಬಂದಿಲ್ಲ. ಅದು ಹಿಂಸೆ ಕೊಟ್ಟಿರೋದ ಮುನಿಯಂಪಾಳ್ಯ ಗ್ರಾಮನೇ ನೋಡುತ್ತೆ. ಆಮೇಲೆ ಒಂದೊಂದುಗೆ ಫೋನ್ ಮಾಡಿ ಅದ್ರಲ್ಲಿ ವಿಡಿಯೋ ಪೂರ್ತಿ ರೆಕಾರ್ಡಿಂಗ್ ಅವ್ರು ಮಾಡ್ಕೊಂಡು ಹೋಗ್ಯಾರ. ಅದೊಂದು ವಿಡಿಯೋ ನೋಡಿದ್ರೆ ನೀವು ಅದು ನೋಡಿದ್ರೆ ನನ್ನ ತಂಗಿ ಏನೇನು ಕಷ್ಟ ಹೇಳ್ಕೊಂಡಿಲ್ಲ ಅದೆಲ್ಲ ವಿಡಿಯೋ ಪೂರ್ತಿ ನಿಮ್ಗೆ ಸಿಗುತ್ತೆ ಸರ್. 112 ಕಾಲ್ ಮಾಡ್ರಿ, ರೆಕಾರ್ಡಿಂಗ್ ಅಲ್ಲೈತೆ ಸರ್. ಅವರು ಅದರಲ್ಲೂ ಏನು ಹೇಳಿದ್ದಾಳೆ ಅಂದರೆ, ನನಗೆ ಏನಾರು ಈ ಥರ ತೊಂದರೆ ಕೊಟ್ಟರೆ ನಮ್ಮ ಅಣ್ಣ 7 ಲಕ್ಷ ಸಾಲ ಕೊಟ್ಟೇನೆ, ಚೈನ್ ಕೊಟ್ಟೇನೆ, ಉಂಗುರ ಕೊಟ್ಟೇನೆ, 80,000 ದುಡ್ಡು ಕೊಟ್ಟು ಮದುವೆ ಮಾಡ್ಸಾನೆ, 2 ವರ್ಷ ಓಡ್ಕೊಟ್ಟವನೆ, ನನಗೋಸ್ಕರ ನಾನು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಸತ್ತೋದೆ ಅಂತಂದರೆ ಇದಕ್ಕೆಲ್ಲ ನೀವೇ ಕಾರಣ, ನಮ್ಮ ಮನೆಯವರಾಗಲಿ ನಮ್ಮ ಅಣ್ಣಾಗಲಿ ಇದಕ್ಕೆ ಯಾರು ಜವಾಬ್ದಾರಲ್ಲ ಅಂತಲೂ ಹೇಳಿದ್ದಾಳಂತೆ. ಅದು ರೆಕಾರ್ಡಿಂಗ್ ಅದರಲ್ಲಿ ಐತೆ ಸರ್. ಒಟ್ಟಿನಾಗ ಅದೊಂದು ರೆಕಾರ್ಡಿಂಗ್ ಬೇಕು, ಅದು ಸಿಕ್ತಿಲ್ಲ ನಮಗೆ. ನೀವೇ ಪೊಲೀಸರು ಕೊಡ್ತಾರೆ ಬಿಡಿ. ವಿಕ್ಟೋರ್ ಹಾಸ್ಪಿಟ್ಲಿಗೆ ಬರ್ಕೊಟ್ರು. ಅಲ್ಲೋಗಿ 2 ಡ್ರಾಪ್ಸ್ ಹಾಕ್ಸ್ಕೊಂಡು ಮಾರನೇ ಬೆಳಿಗ್ಗೆ ಅದು OPD ಬಂದು ಇದಕ್ಕೆ ನಿಮಾನ್ಸಿಗೆ ಬಂದು ಎಲ್ಲ ಚೆಕ್ ಮಾಡಿಸಿದಾಗ ತಲೆಗೆ ಬಲವಾಗಿ ಇಲ್ಲಿ ಪೆಟ್ಟು ಬಿದ್ದಿದೆ, ನರದಲ್ಲಿ ಬ್ಲಡ್ ಬ್ಲ್ಯಾಕ್ ಆಗಿ ಇದು ಪೂರ್ತಿ ಸ್ವಾಧೀನ ಇಲ್ದಂಗಾಗಿ ಇಲ್ಲಿ ಸ್ಟ್ರೋಕ್ ಥರ ಟೈಪ್ ಇದಾಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟರು.
ಆಮೇಲೆ ಏನು ಮಾಡೋದು ಅಂತ ಕೇಳ್ಕೊಳೋಕ್ಕೆ ಆಪ್ರೇಷನ್ ಮಾಡಬೇಕು ಅಂತ ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಅಷ್ಟು ಇಷ್ಟು ಅಂತ ಹೇಳೋಕ್ಕಾಗಲ್ಲ, ನಿಮ್ಮದು ರೇಷನ್ ಕಾರ್ಡ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಎಷ್ಟೇನೋ ಖರ್ಚಾಗಲಿ ಆಸ್ತಿ ಮಾರೋದಲ್ಲಿ ನಾನು ಮಾಡ್ತೀನಿ ಅಂತ ಕೇಳ್ಕೊಂಡೆ ಡಾಕ್ಟ್ರನ್ನ. ಡಾಕ್ಟ್ರನ್ನ ಕೇಳ್ಕೊಂಡು ಮತ್ತೆ ಅವರು ಮಾಡ್ತೀವಿ ಆಪ್ರೇಷನ್ನು, ಜೀವಕ್ಕೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತಂದು. ನಾನು ಅಷ್ಟು ಶ್ರೀಮಂತಲ್ಲ, ಸರಿ ನೋಡೋಣ ಇಲ್ಲಿ ಹತ್ರದಲ್ಲಿ ಎಲ್ಲರೂ ಹಾಸನ ಕಡೆನೂ ಎಲ್ಲರೂ ತೋರಿಸ್ಕೊಳ್ಳೋಣ ಅಂತೇಳಿ ಕರ್ಕೊಂಬಂದೆ. ಒಂದು ಸ್ವಲ್ಪ ಸುಸ್ತಾಯ್ತಿತ್ತು ಅವ್ರಿಗೆ, ಸುಸ್ತಾಯ್ತಿತ್ತಲ್ಲ ಅಂತೇಳಿ ಒಂದು ಗ್ಲೂಕೋಸ್ ಬಾಟ್ಲಿ ಹಾಕ್ಸೋಣ ಅಂತ ಚಿನಾಳಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೊಂದು ಬಾಟ್ಲಿ ಹಾಕ್ಸೋಣ ಅಂತೇಳಿ ಕರ್ಕೊಂಡು ಒಂದು ಬಾಟ್ಲಿ ಹಾಕ್ಸಿದೆ. ಒಂದು ಅರ್ಧ ಗಂಟೆ ಬಾಟ್ಲಿ ಓಡ್ತಿರೋದ್ರು. ನೀವು ಸರಿ ಕಣಪ್ಪ ಎಷ್ಟು ಬೇಕಪ್ಪ ಅಂತಂದು, ನಮ್ಗೆ ಒಂದು 5 ಲಕ್ಷ ಬೇಕು ಸಿಂಪಲ್ ಕಟ್ಕೊಳಕ್ಕೆ ಅಂತಂದು. ಬೇರೆ ಮನೆ ಮಾಡ್ತೀವಿ ಅಂತ. ಅಪ್ಪ ನನ್ನ ಹತ್ರ ದುಡ್ಡಿಲ್ಲ ಕಣವ, ನಾನು ಸೋತಿದ್ದೀನಿ, ಮದುವೆ ಮಾಡಿ ಒಂದು ಕೆಲಸ ಮಾಡೋಣ. IDFC ಸಂಘ ಅಂತ ಒಂದಿದೆ, ಅದರಲ್ಲಿ ಮನೆ ಮೇಲೆ ಲೋನ್ ಕೊಡ್ತಾರೆ. 7 ಲಕ್ಷ ರೂಪಾಯಿ ಲೋನ್ ತಗೊಂಡು ಕೊಡ್ತಾರಂತೆ. ತಗೊಂಡು ಇದು ಮಾಡ್ಕೊಂಡು ನಿನ್ ಕಷ್ಟ ಏನೈತೆ ಅಂತ 7 ಲಕ್ಷ ರೂಪಾಯಿ ಲೋನ್ ಕೊಡಿಸ್ತೀವಿ. ಆಯ್ತಣ್ಣ ನಾನು ಕಟ್ಕೊಂಡು ಹೋಗ್ತೀನಿ ಅಂತೇಳಿ ಲೋನು ಇಸ್ಕೊಂಡು ಹೋದ್ರು ಸರ್. ಆಮೇಲೆ ಮನೆದು ಎಲ್ಲ ಇದು ಮಾಡಿ ಶೆಡ್ ಥರ ಇದು ಮಾಡ್ಕೊಂಡು ಮನೆ ಕಟ್ಕೊಳಕ್ಕೆ ಸದ್ಯಕ್ಕೆ ಶೆಡ್ ಥರ ಇದು ಮಾಡ್ಕೊಂಡು ಶೆಡ್ಡಲ್ಲಿದ್ದರು, ಇನ್ನು ಪಾಯ ಏನೂ ಮಾಡಿರಲಿಲ್ಲ. ಆಮೇಲೆ ಏನು ಮಾಡಿದೆ, ಕೆಲಸಕ್ಕೆ ಹೋಗೋದು ನಿಲ್ಲಿಸ್ಬಿಟ್ರಂತೆ ಯಜಮಾನ್ರು ಕೆಲಸಕ್ಕೆ ಬರ್ತಿಲ್ಲ ಅಣ್ಣ, ಏನು ಮಾಡೋಣ, ಈ ದುಡ್ಡನ್ನೇ ನಾನು ಖರ್ಚಿಗೆಲ್ಲ ಬಳಸ್ಕೊಳಕ್ಕಾಗ್ತಾ ಹಂಗೆ ಹಿಂಗೆ ಅಂತ ಕೇಳ್ಕೊಂಡು. ಆಯ್ತು ಬಿಡವ ಅಂತೇಳಿ ನನ್ನ ಮನೇಲಿ 2 ಸೀಮೆ ಹಸು ಇದ್ದು, ಅದನ್ನು ತಾಳ್ಪಾಪ ಹಾಲು ಕರಿಯಸ ಹಾಲು ಕರ್ಕೊಂಡು ನೀನು ಜೀವನ ಮಾಡ್ಕೊ ಅಂತೇಳಿ ಹಾಲು ಕರಿಯೋ ಹಸನು ಕೊಟ್ಟೆ ಎಲ್ಲ ಮಾಡಿದೆ. ಅಷ್ಟರಲ್ಲಿ 10 ತಿಂಗಳಿಗೆ ನಮ್ಮ ಅಪ್ಪಾಜಿ ಮದುವೆಯಾಗಿ ಕೇವಲ 1.5 ವರ್ಷಕ್ಕೆ ಆ ಯುವತಿ ಸ್ಮಶಾನ ಸೇರಿದ್ದಾಳೆ. ಈತ ಆಕೆಯ ಪೋಷಕರು ಈ ಸಾವು ಸಹಜವಲ್ಲ, ಆಕೆಯ ಗಂಡ ನರಸಿಂಹಮೂರ್ತಿ ಮತ್ತು ಆತನ ಅಕ್ಕ ತಂಗಿ ಸೇರಿ ಈ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಈ ಘಟನೆ ನಡೆಯುತ್ತಿದ್ದಂತೆ ನರಸಿಂಹಮೂರ್ತಿ ಮತ್ತು ಅವನ ಅಕ್ಕ ಅತ್ತೆ ಮಾವ ಎಸ್ಕೇಪ್ ಆಗಿದ್ದಾರೆ. ನಮ್ಮ ಮಗಳ ಸಾವಿಗೆ ನರಸಿಂಹಮೂರ್ತಿ, ಆತನ ಅಕ್ಕ ರೂಪಾ ಹಾಗೂ ಅತ್ತೆ ಮಾವ ಕಾರಣ ಎನ್ನುತ್ತಿದ್ದಾರೆ. 2 ಲಕ್ಷ್ಮಿ ತಾಳಿದ್ದು ಅವು ಇಲ್ಲ, ಏನು ಇಲ್ದಂಗೆ ಮಾಡಿ ಇವಾಗ ಏನು ಇಲ್ಲ ಇವಳ ಹತ್ರ ಅಂತ ಹೇಳಿ ಎಲ್ಲ ಸೇರ್ಕೊಂಡು. ಅಲ್ಲ ಇದು ಎಷ್ಟೊತ್ತಿ ಜಗಳ ಮಾಡ್ಕೊಂಡು ಎಷ್ಟೊತ್ತಿ ಬಂದಿ ಊರಿಗೇನೋ ಬಂದಿದ್ರಾ? ಯಾವಳು ಊರಿಗೆ ಬಂದಿಲ್ಲ. ಅವ್ರ ಮನೆಯವರು ನಿಮ್ಮ ಮಗಳು ಈ ಥರ ಮಾಡ್ತಾಳೆ, ಹಿಂಗೆ ಜಗಳ ಆಡ್ತಾಳೆ, ನಮ್ಮ ಮಕ್ಕಳ ಮೇಲೆ ಜಗಳ ಆಡ್ತಾಳೆ, ನಮ್ಮ ಅಪ್ಪ ನಮ್ಮ ಮೇಲೆ ಜಗಳ ಆಡ್ತಾಳೆ, ನಾನು ಕುಡಿದ್ಕೆ ಜಗಳ ಆಡ್ತಾಳೆ ಅಂತ ಬಂದೆ. ಅವರು ಒಂದ್ ದಿವ್ಸ ನಮ್ಗೆ ಹೇಳಿಲ್ಲ, ನಮ್ಮ ಮಗಳು ನಮ್ಮ ಮನೆಗೆ ಬಂದು ಹೇಳಿಲ್ಲ. ಈಗ ಮೊನ್ನೆ ಹಬ್ಬದ ದಿವಸ ಏನೋ ಗಲಾಟೆ ಮಾಡ್ಕೊಂಡು ಪೊಲೀಸರು ಕಂಪ್ಲೇಂಟ್ ಮಾಡಿದ್ರಂತ, ಅವತ್ತೇನೋ ಗೊತ್ತಾಯ್ತು ವಿಷಯ ನಿಮಗೆ? ಅವತ್ತು ನಮ್ಗೇನು ಗೊತ್ತಿಲ್ಲ. ನಮ್ಮ ಮಗಳು ಬಂದು ಬೆಳಗ್ಗೆ ಅಮ್ಮ ತುರುವೇಕೆರೆಗೆ ಬರ್ತಿದ್ದೀನಿ ಬಾರಮ್ಮ ಅಂದ್ಲು. ಯಾಕವ ಅಂದೆ, ಹೇಳ್ತೀನಿ ಬಾರಮ್ಮ ಅಂದ್ಲು. ಹೋದೆ, ಹೋಗುತ್ತಲ್ವ ಅಮ್ಮ ಯಾಕವ ಒಬ್ಳೆ ಬಂದಿದೀಯಲ್ಲವ ಸ್ವಾಮಿ ಅಂತ ಕೇಳ್ದೆ. ಅವ್ರು ಬಂದಿಲ್ಲ ಕಣಮ್ಮ ಅಂದ್ಲು. ಯಾಕವ ನೀನು ಒಬ್ಳೆ ಬಂದಿದ್ದೀಯ, ಬಿಸಿಲಲ್ಲಿ ಗಾಡಿಲಿ ಬೇರೆ ಬಂದಿದ್ಯಾ, ಬಸ್ನಾಗಾರ ಬರೆಯುವ ಚಿಕ್ಕನಹಳ್ಳಿ ಗಾಡಿ ನಿಲ್ಸಿ ಅಂತ ಕೇಳ್ದೆ. ಅಮ್ಮ ಹೋಗಕ್ಕೆ ಟೈಮ್ ಸಾಕಾಗಲ್ಲ, ಬಸ್ ಕಾಯ್ಕೊಂಡು ಅಂತ ಗಾಡಿಲೇ ಬಂದೆ ಅಂದ್ಲು. ಮದುವೆ ಮಾಡಿ ಎಷ್ಟು ವರ್ಷ ಆಯ್ತು? ಮದುವೆ ಮಾಡಿ 1.5 ವರ್ಷ ಆಯ್ತು ಅಷ್ಟೇ. 1.5 ವರ್ಷ ಆಗಿತ್ತಾ? ಏನು ಟಾರ್ಚರ್ ಕೊಡ್ತಿದ್ದ? ಅದು ವರದಕ್ಷಿಣೆ ತಾಂಬ ಅಂತ ಕೊಡ್ತಿದ್ದ, ಏನು ಮಾಡ್ತಿದ್ದ? ವರದಕ್ಷಿಣೆ ತಾಂಬ ಅಂತ ದುಡ್ಡು ತಾಂಬ ಅನ್ನರಂತೆ. ಬಂದು ಮನೆ ಮೇಲೆ 2 ಲಕ್ಷ ಲೋನ್ ತಗೊಂಡೋದ್ಲು. ಆಮೇಲೆ ನೀವೇ ಲೋನ್ ಕೊಡ್ಸಿದ್ರಾ? ಎಷ್ಟು ಜನ ಮಕ್ಕಳು ನಿಮಗೆ? ಮಕ್ಕಳು 3 ಜನ ಇದ್ರು, ಒಬ್ಬ ಸತ್ತೋಗಿದ್ದ, ಇವರಿಬ್ಬರಿದ್ರು. ಆಮೇಲೆ ವರದಕ್ಷಿಣೆ ಕೊಡ್ರಿ ಅಂತ ಬಂದರು, 2 ಲಕ್ಷ ಕೊಡ್ರಿ ಅಂದರು. ನಾವು 2 ಲಕ್ಷ ಕೊಡೋಕ್ಕಲ್ಲ ಅಂತ 1 ಲಕ್ಷ ಕೊಟ್ಟು, ಆಮೇಲೆ ಉಂಗುರ ಕೊಡ್ರಿ ಅಂದರು, ಉಂಗುರ ಕೊಟ್ಟು, ಆಮೇಲೆ ಕೊಳ್ ಚೈನ್ ಕೊಟ್ಟು, ಕೈ ಚೈನ್ ಕೊಟ್ಟು ಮದುವೆನೂ ಮಾಡ್ದು. ಹಿಂಗೆ ಎಲ್ಲ ತಿರ್ಗಾ ದುಡ್ಡು ಇಸ್ಕೊಂಬೋಗು ಅಂತ ಎಲ್ಲದಕ್ಕೂ ತರ್ಸ್ಕೊಂಡು ಹಾಕಿಸ್ಕೊಂಡು ನನ್ನ ಮಗಳಿಗೆ ಕೊಳ್ ಚೈನ್ ಇದು ಮಂಗಸಾರ ಮಾಡಿಸಿದ್ದು, 2 ಬಾಳೆ ಮಾಡಿಸಿದ್ದು, 1 ನೆಕ್ಲೆಸ್ ಮಾಡಿಸಿದ್ದು, ಒಂದು ಜೊತೆ ಬಾಲೆ ಜುಮ್ಕಿ ಮಾಡಿಸಿದ್ದು, 20,000 ರೂಪಾಯಿ ಬರೋ ಚೈನ ಕಾಲ್ ಚೈನನ್ನ ಕೊಡಿಸಿದ್ದು. ಏನು ನನ್ನ ಮಗಳ ತ ಏನೂ ಇಲ್ಲ, ಒಂದು ತಾಳಿ ಮಾತ್ರ ಐತೆ. ಮಾತ್ರ ಎಲ್ಲ ಇಟ್ಕೊಂಡು ಅದೇ ಕೊಟ್ಟರು. ಯಾರು ಹೊಡೆದಿದ್ದು ಯಾರಂತೆ? ಅದೇ ಅವ್ರ ಹೆಣ್ಮಕ್ಳು ಗಂಡ ಎಲ್ಲ ಹೊಡೆದ್ರು. ರೂಪಶ್ರೀನವ್ರ ಒಬ್ರು ಅವ್ರ ಯಜಮಾನ್ರು ಅದೇ ಕೊಟ್ರಂತೆ, ಆ ಗಂಡನೂ ಅದೇ ಕೊಟ್ರಂತೆ. ಆಮೇಲೆ ಅವಳು ಏನು ವಿಚಾರಕ್ಕೆ ಅಂತ ಹೇಳಿಲ್ಲ,
ಅದೇ ಮೊಬೈಲು ಹೋಗಿತ್ತಮ್ಮ. ಅದಕ್ಕೆ ನಾನು ತಲೆದಡಿಲೆ ಮಾಡಿ ಬಾತ್ರೂಮ್ಗೆ ಹೋಗಿದ್ದೀನಿ. ಅವ್ರು ಜಾಸ್ತಿ ಮ್ಯಾಗ ತಗೊಂಡಾಗ ಮಡಗಿ ಬಾತ್ರೂಮ್ಗೆ ಹೋಗಿ ಮನೆಗೆ ಬಂದಾಳೆ ಅಂತ ಹೇಳಿ ಸಾಯಂಕಾಲದಾಗ ತಂದು ಮೊಬೈಲ್ ಕೊಟ್ಟರು. ನಾನು ಮಧ್ಯಾಹ್ನದಾಗ ಒಂದು 2 ಸಲ ಬೈಕೊಂಡೆ ಕಣಮ್ಮ. ಒಳಗೆ 35,000 ರೂಪಾಯಿ ಮೊಬೈಲ್ ತಾಂಡೆ ಮಾಡಿಕೊಂಬಿಟ್ರಲ್ಲ, ಹತ್ತರಿಂದ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಕ್ಲಿಲ್ಲ ಅಂತ ಹೇಳಿ 2 ಸಲ ಬೈಕೊಂಡೆ ಕಣಮ್ಮ. ನಾನು ಅವ್ರನ್ನೇ ಬೈಕೊಂಡೆ, ನಾನು ಯಾರು ತಾಂಡ ಅಂತಲ್ಲ ನಾನು ಬೈಕೊಂಡೆ. ಅಷ್ಟಕ್ಕೆ ಇವರು ನನ್ನೇ ಬೈಕೊಂಡಾಳೆ ಅಂತೇಳಿ ಬಂದು ಗಲಾಟೆ ಮಾಡಿ ಎಲ್ಲ ಸುತ್ಕೊಂಡಮ್ಮ. ನನಗೆ ಭಾರಿ ಇದು ಮಾಡಿಬಿಟ್ರಮ್ಮ. ನನ್ನ ಪರವಾಗಿ ಕೇಳಕ್ಕೆ ಯಾರೂ ಇರಲಿಲ್ಲ, ಯಾರೂ ಬರಲಿಲ್ಲ ಅಮ್ಮ. ಗಂಡನೂ ಅವ್ರ ಕಡೆಗೆ ಹೋದ, ನಾನು ಯಾರು ಕೇಳಕ್ಕೆ ಬರಲಿಲ್ಲಮ್ಮ. ನನಗೆ ಎಷ್ಟು ಹಿಂಸೆ ಕೊಟ್ಟರು ಗೊತ್ತೇನಮ್ಮ ನಿಂಗೆ ಅಂತಂದು ಪೊಲೀಸ್ನವ್ರು ಯಾಕವ ಕರ್ಸಕ್ಕೆ ಹೋಗಿದ್ದೆ, ಅಷ್ಟು ವಿಷಯಕ್ಕಲ್ಲವ. ಮನೆಯವ್ರು ಕಿತ್ತಾಡಿದ್ರೆ ನಾಳೆ ಒಂದಾಗಿವ್ರಿ, ನೀನು ಹೆಂಗವ ಪೊಲೀಸ್ನವ್ರಿಗೆಲ್ಲ ಕರ್ಸಿ ನೀ ತಿರ್ಗಾ ಮತ್ತೆ ಅವ್ರ ಮನೇಲಿ ಇರೋಕ್ಕಾಗುತ್ತವ ಅಂತಂದೆ. ಅಮ್ಮ ನನಗೆ ಸಿಕ್ಕಾಬಟ್ಟೆ ಟಾರ್ಚರ್ ಕೊಟ್ರಮ್ಮ. ನನಗೆ ಯಾರು ಬಂದು ಕೇಳಕ್ಕೆ ಸಪೋರ್ಟ್ ಯಾರು ಬರಲಿಲ್ಲ. ಗಂಡನೂ ನಾನಿದ್ದೀನಿ ಅಂತ ಬರಲಿಲ್ಲ, ಅವ್ರ ಕಡೆಗೆ ಹೋದ. ಅದಕ್ಕೆ ನನಗೆ ಭಯ ಆಯ್ತು. ನಾನು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರೆಸ್ತೆ ಕಣಮ್ಮ ಅಂತ ಹೇಳಿಳು. ಹೇಳ್ದಳು ಏನೋ ಗೊತ್ತಿತ್ತು ನಿಮ್ಗೆ, ಏನಾರ ವಿಷಯ ಏನಾರು ಈ ಥರ ಆಗುತ್ತೆ ಅಂತ? ಸರ್ ನಮ್ಮ KB ಕ್ರಾಸ್ ನನಗೂ ಗೊತ್ತೇ ಇಲ್ಲ ಹಿಂಗಾಗಿರೋದು. ಆಮೇಲೆ ಇವ್ರು ಮಂಜಮ್ಮ ಫೋನ್ ಮಾಡಿದೈತೆ ನನಗೆ ಗೊತ್ತಾಯ್ತು ಸರ್. ನನಗೆ ಗೊತ್ತೇ ಇರಲಿಲ್ಲ. ಅಲ್ಲ ಮುಂಚೆ ಏನಾರು ನಿಮ್ಗೆ ಫೋನ್ಗಿನ್ ಮಾಡಿ ಈ ಥರ ಟಾರ್ಚರ್ ಕೊಡ್ತಾರೆ? ನನಗೆ ಏನು ಹೇಳ್ತಾನೆ ಇರಲಿಲ್ಲ ಅವಳು. ಒಟ್ಟು ಇಷ್ಟಪಟ್ಟು ಮದುವೆ ಆಗಿದ್ರು? ಮದುವೆ ಆಗಿ ಅಲ್ಲೇ ಅರೇಂಜ್ ಮಾಡಿದ್ರು. ಅದೇ ಇಷ್ಟಪಟ್ಟಾದರೂ ಮತ್ತೆ ಅರೇಂಜ್ ಮಾಡಿದ್ರಿ? ಚೆನ್ನಾಗೇ ಇದ್ರು. ಏನಾಯ್ತು ಏನು ಗೊತ್ತಿಲ್ಲ. ಅವರೆಲ್ಲ ಸೇರ್ಕೊಂಡು ಅವ್ರಿಗೆ ಒದೆ ಕೊಟ್ರು ಅಂತ ಹೇಳಿಲ್ಲ. ಅಕ್ಕನಿಗೆ ಹೇಳಿ ನಮಗೆ ಗೊತ್ತೇ ಇಲ್ಲ. ನನ್ನ ಮಗನೇ ಅಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದ ಬೆಂಗಳೂರಲ್ಲೆಲ್ಲ, ಮನಸ್ಸಲ್ಲಿ ನಿಟ್ಟೂರಿಯಾದಲ್ಲಿ ಅಲ್ಲೆಲ್ಲ ಓಡಾಡ್ಕೆ ಬಂದಾನೆ ನನ್ನ ಮಗನ. ಬೆಂಗಳೂರಲ್ಲಿ ಇರೋದು ಎಲ್ಲೂ ಆಗಲ್ಲ ಅಂತ ಕಳಿಸಿದ್ರು. ಸರಿ ಸರಿ.